ಗಿರೀಶನ ಹೇಳ್ದಂಗೆ ಫಸ್ಟು ಈ ಸಿನಿಮಾ ಶುರುವಾಗ್ತಾ ಇದೆ ಅಂತ ಹೇಳಿದಾಗಲೇ ಫೋನ್ ಮಾಡ್ಬಿಟ್ಟು ಕನ್ಫರ್ಮ್ ಮಾಡ್ಕೊಂಡು ಹೌದಾ ಹೌದಾ ಹ್ಞೂ ಆಯ್ತಣ್ಣ ಅಂತ. ಅಡ್ವಾನ್ಸ್ ಆಯಿತು. ಅಡ್ವಾನ್ಸ್ ಆಗಿದ್ದಿನ ಜೊತೆಲಿದ್ವಿ ನಾವಿಬ್ಬರು ಮಾತಾಡ್ಕೊಂಡಿದ್ದು ಒಂದೇ ಮಾತು ಹೇಳಿದ್ದು, ಇವತ್ತು ಹೋಗಿ ಫಸ್ಟು ಅಯೋಗ್ಯ ಪಾರ್ಟ್ 1 ನೋಡೋಣ ಅಂತ. ಇಬ್ಬರು ಮನೆಗೆ ಹೋಗಿ ಇವರು ಒಂದ್ಸಲ ಸಿನಿಮಾ ನೋಡಿದ್ದಾರೆ, ನಾನು ಸಿನಿಮಾ ನೋಡಿದೆ. ಮಾರನೇ ದಿನ ಮಾತಾಡ್ಕೊಂಡ್ವಿ, ಈ ರೀತಿಯಾಗಿ ಬಂದಿದೆ, ಹಿಂಗೆ ಹೋಗ್ಬೇಕು ಅನ್ನೋ ಥರಕ್ಕೆ. ಮತ್ತು ಗಿರಿಯಣ್ಣ ಹೇಳ್ದಂಗೆ ಆ್ಯಕ್ಚುಲಿ ಸೆಟ್ಟಿಗೆ ಹೋದಾಗ ನಿಜವಾಗ್ಲೂ ನಾವೇನು ಮೊನ್ನೆ ಇಲ್ಲಿಂದ ಶೂಟಿಂಗ್ ಮುಗಿಸ್ಕೊಂಡು ಹೋಗಿದ್ದೀವಿ, ಈಗ ಮತ್ತೆ ವಾಪಸ್ ಬಂದು ಶೂಟ್ ಮಾಡ್ತೀವಿ ಅಂತಲೇ ಅನ್ನಿಸ್ತು. ಅಷ್ಟು ಚೆನ್ನಾಗಿತ್ತು. ಲೊಕೇಶನ್ಗಳು ಎಷ್ಟು ಸಪೋರ್ಟ್ ಮಾಡಿದ್ದಾವೆ ಅಂತಂದರೆ 7 ವರ್ಷ ಆದ್ರೂ ಕೆಲವೊಂದು ಜಾಗಗಳು ಮಾತ್ರ ನಾವು ನಿನ್ನೆ ಅಲ್ಲಿ ಮುಗಿಸ್ಕೊಂಡು ಮನೆಗೆ ಹೋಗಿ ವಾಪಸ್ ಬಂದಿದ್ದೀವೇನೋ ಅನ್ನೋಷ್ಟು ಅದೇ ರೀತಿಯಾಗಿ 7 ವರ್ಷ ಆದರೂ ಕೂಡ ಅದೇ ರೀತಿಯಾಗಿದ್ದು. ಅಷ್ಟು ಅಚ್ಚುಕಟ್ಟಾಗಿ ಶೂಟ್ ಆಯ್ತು ಎಲ್ಲರೂ ಕೂಡ. ಮತ್ತು ಇಲ್ಲಿ ಮಹೇಶ್ ಬಗ್ಗೆ ನಾನು ಹೇಳಲೇಬೇಕು. ಈ ಕ್ಯಾರೆಕ್ಟರ್ಗಳನ್ನ ಒಂದನ್ನೂ ಬಿಡದೆ ಅಷ್ಟು ಅಚ್ಚುಕಟ್ಟಾಗಿ ಬರ್ಕೊಂಡು ಹೋಗಿರೋದ್ರ ಜೊತೆಗೆ ನಮ್ಮನ್ನ ಸೆಟ್ಟಲ್ಲಿ ಬಂದಾಗ ನಿಮಗೆ ಸ್ಕ್ರಿಪ್ಟ್ ಕೊಡಬೇಕಾ, ಈ ಸೀನ್ ಹೇಳ್ಬೇಕಾ, ನೀವು ಮಾಡ್ಕೊಂಡು ಈ ಥರ ಮಾಡಿ ಅನ್ನೋ ಥರಕ್ಕೆ ಅಷ್ಟು ಫ್ರೀಡಮ್ ಕೊಟ್ಟಿದ್ದು. ಜೊತೆಗೆ ಸತೀಶ್ ಅಣ್ಣ ನಿಜವಾಗ್ಲೂ ನಾನು ಎಲ್ಲ ಪ್ರೆಸ್ ಮೀಟ್ಗಳನ್ನು ಜೊತೆಲಿದ್ದಾಗ ನಾನು ಹೇಳ್ತಾನೆ ಇರ್ತೀನಿ, ಇದು 5ನೇ ಸಿನಿಮಾ. ನಮಗೆ ಆ ಕ್ಯಾರವ್ಯಾನ್ ನಿಂತಿರೋ ಜಾಗದಲ್ಲೇ ನಿಂತಿರೋದು 15 ದಿನ ಬೆಳಗ್ಗೆ ಬಂದರೆ ಅದೇ ಜಾಗದಲ್ಲಿ ಹತ್ಬೇಕು. ಇವರು ಒಂದೊಂದ್ಸಲ ಅಂತಂದ್ರೆ ಇದು ಸುಮಾರು ವರ್ಷದಿಂದ ಈ ಸಿನಿಮಾ ಮಾಡ್ತಿದ್ದೀವಿ ಅಂತ ಅನ್ನಿಸ್ತಾ ಇತ್ತಲ್ವಾ ಅನ್ನೋ ಥರಕ್ಕೆ. ಅಂದರೆ ಗೊತ್ತೇ ಆಗ್ತಿರ್ಲಿಲ್ಲ. ಮತ್ತು ಸೀನ್ಗಳು ಅಷ್ಟೇ, ಲಾಸ್ಟ್ ಪಾರ್ಟ್ 1 ಏನಿದೆ ಅದಕ್ಕಿಂತ ಕ್ವಾಲಿಟಿಲಾಗಿರ್ಬೋದು. ಮತ್ತು ಕೆಲವೊಂದು ಸೀನ್ಗಳು ಇಡೀ ಥಿಯೇಟ್ರ್ ಒಂದ್ಸಲ ಹಿಂಗೆ ಅಳ್ಳಾಡ್ಬಿಡ್ತಾನೋ ಆ ರೇಂಜಿಗೆ ನಗ್ತೀರ, ಅಷ್ಟು ಒಳ್ಳೊಳ್ಳೆ ಸೀನ್ಗಳಂತೂ ಇದೆ. ಈಗ ಆಲ್ರೆಡಿ ಮೊದಲನೇ ಹಾಡು ಬಿಡುಗಡೆಯಾಗಿ 5 ಮಿಲಿಯನ್ ವ್ಯೂಸ್ ಆಗಿದೆ. ಅದರ ಕೇಕ್ನ ಇನ್ನೊಂದು ಹಾಡು ಬಿಡುಗಡೆ ಆಗ್ಬೇಕಾದ್ರೆ ಕಟ್ ಮಾಡಿದ್ದೀವಿ. ಈಗ ನೆಕ್ಸ್ಟ್ ಇನ್ನೂ ಹಾಡುಗಳು ಬರ್ತವೆ, ಇನ್ನೂ ಅದ್ಭುತವಾಗಿರೋ ಹಾಡುಗಳಿದ್ದಾವೆ. ಆ ಹಾಡು ಬರೋ ಅಷ್ಟರಲ್ಲಿ ಇದು ಇನ್ನೊಂದು 5 ಮಿಲಿಯನ್ ಓಡಿರ್ತದೆ, ಅವಾಗ ಇನ್ನೊಂದು ಕೇಕ್ ಕಟ್ ಮಾಡೋಣ. ಒಟ್ಟಿನಲ್ಲಿ ಇಡೀ ತಂಡ ತುಂಬ ಖುಷಿಯಾಗಿ ಮಾಡಿರುವಂಥ ಸಿನಿಮಾ. ನಿಮ್ಮನ್ನು ಸಿಕ್ಕಾಪಟ್ಟೆ ಮನೋರಂಜನೆ ಕೊಡುತ್ತೆ ಈ ಸಿನಿಮಾ ಅನ್ನೋ ನಂಬಿಕೆ ನಮಗೆ 100ಕ್ಕೆ 100 ಪಟ್ಟಿದೆ. ಎಲ್ಲೂ ಯಾವುದೇ ಒಂದು ಸೀನಲ್ಲೂ ಚಿಕ್ಕದಾಗೂ ಕೂಡ ಕೊರತೆ ಆಗದಲೇ ಇರೋ ಹಾಗೆ ಪ್ರೊಡಕ್ಷನ್ ಮಾಡಿರುವಂಥ ನಮ್ಮ ಮುನೇಗೌಡರು ಸರ್ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ. ಒಂದು ಅದ್ಭುತವಾದಂತಹ ಪ್ರೊಡಕ್ಷನ್ನು. ನಾವು ಮೊನ್ನೆ ಒಂದು ಈ ಹಾಡನ್ನು ನೋಡಿ ಬರಬೇಕಾದ್ರೆ ಗಿರಿಯಣ್ಣ ಹೇಳ್ದಂಗೆ ಒಂದು ಜೊತೆ ಕೂತ್ಕೊಂಡು ಮಾತಾಡಬೇಕಾದ್ರೆ ಈ ಸಿನಿಮಾ ಗೆಲ್ಲುತ್ತೆ ಅನ್ನೋ ನಂಬಿಕೆ ಇದೆ. ಇದು ಗೆದ್ದು ನಾನು ಗೆದ್ದೆ ಅಂತ ಅನ್ನಿಸ್ತು ಅಂತಂದರೆ ಎಷ್ಟು ಸಿನಿಮಾ ಮಾಡ್ತೀನಿ ನನಗೆ ಗೊತ್ತಿಲ್ಲ ಅಂತ ನಿಜವಾಗ್ಲೂ ಹೇಳಿದ್ರು. ಅಣ್ಣ ನೀವು ಖಂಡಿತವಾಗ್ಲೂ ಮಾಡ್ತೀರಾ, ಈ ಸಿನಿಮಾ ನಿಮಗೆ 100 ಸಿನಿಮಾ ಮಾಡೋ ಅಷ್ಟು ದುಡ್ಡನ್ನು ತಂದುಕೊಡ್ಲಿ ಅಂತ ನಾನು ಸರಸ್ವತಿ ಹತ್ರ ಬೇಡ್ಕೊತೀನಿ. ಯಾಕಂದ್ರೆ ನಮ್ಗೆ ಇದು ಬಿಟ್ಟರೆ ನಮ್ಗೇನು ಗೊತ್ತಿಲ್ಲ, ನಾವು ಇದನ್ನೇ ಮಾಡ್ತೀವಿ, ನಾವು ನಿಮ್ಮ ಜೊತೆಗೆ ಯಾವಾಗಲೂ ಇರ್ತೀವಿ. ಗೆಳೆಯ ಆಲ್ ದ ಬೆಸ್ಟ್ ಮಾಸ್ಟರ್, ಸೂಪರ್ ಮಾಸ್ಟರ್. ನಮ್ಮ ಕಣಿಸಿದ್ರಿ ಅದೇ ಕಷ್ಟ ಆಯ್ತು. ಥ್ಯಾಂಕ್ ಯು. ಹಾಗೆ ನಮ್ಮ ವಿಶ್ವಾಸರು ಸಿನಿಮಾಟೋಗ್ರಫಿ ಆಗ್ಬೋದು ಎಕ್ಸ್ಟ್ರಾಡಿನರಿ. ಮತ್ತು ಎಡಿಟ್ರು ಇಲ್ಲಿ ಮಾತನ್ನು ಎಡಿಟ್ ಮಾಡ್ಬಿಟ್ಟು ಮಾತಾಡಿದ್ರು. ಸೊ ಕೆಲವೊಂದು ಸೀನ್ಗಳನ್ನ ಕಟ್ ಮಾಡ್ಬೇಕಾದ್ರೆ ಕಟ್ ಮಾಡೋದು ಬ್ಯಾಡವ ಅನ್ನೋ ಡಿಸ್ಕಷನಲ್ಲೇ ತುಂಬ ದಿನ ಕಳೆದಿದ್ದಾರೆ ಅಂತ ಹೇಳಿದ್ರು. ಖಂಡಿತ ಸತ್ಯ ಕೂಡ ಅದು. ಒಟ್ಟಾರೆಯಾಗಿ ಈ ಹಾಡು ಎಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ, ಅದೇ ರೀತಿಯಾಗಿ ಸಿನಿಮಾ ಕೂಡ ಅಷ್ಟೇ ಅಚ್ಚುಕಟ್ಟಾಗಿದೆ, ನಗಿಸುತ್ತೆ. ಮತ್ತು ಈ ಹಾಡಲ್ಲಿ ನೀವು ಗಮನಿಸಿರ್ಬೋದು, ಬರೀ ಒಂದು ಹೀರೋ ಎಂಟ್ರಿಗೆ ಅಂತ ಮಾಡಿರೋ ಸಾಂಗ್ ಅಲ್ಲ, ಅವ್ರ ಕಡೆಯಿಂದ ಕೆಲವೊಂದಷ್ಟು ವಿಷಯಗಳನ್ನ ಹೇಳಿಸಿದ್ದಾರೆ. ದುಡ್ಡು ಕೊಟ್ಬಿಟ್ಟು ಓಟ್ ಹಾಕೋದು ಬಿಡ್ಬಿಡ್ರಪ್ಪ ಅನ್ನೋ ವಿಷಯಗಳೂ ಸೂಕ್ಷ್ಮವಾಗಿ ಗಮನಿಸ್ತಾ ಹೋದರೆ ತುಂಬ ವಿಷಯಗಳಿದ್ದಾವೆ. ಈ ಹಾಡನ್ನು ಕೇಳಿ. ಹಾಗೆ ಆಗಸ್ಟ್ 7ನೇ ತಾರೀಕು ನಮ್ಮ ಅಯೋಗ್ಯ 2 ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ.